ಇಷ್ಟೆಲ್ಲ ಮಕ್ಕಳು ಬರ್ತಾರೆ, ಪೇರೆಂಟ್ಸ್ ಬರ್ತಾರೆ, ಎಲ್ಲರೂ ಪ್ರೀತಿ ತೋರಿಸ್ತಾರೆ. ಯಾರು ಇದಕ್ಕೆಲ್ಲ ಇನ್ಸ್ಪಿರೇಷನ್? ಯಾರನ್ನ ನೋಡಿ ನಾನು ಈ ರೀತಿ ಬೆಳಿಬೇಕು ಅನ್ಸುತ್ತೆ? ಹೇಳಿದ್ನಲ್ಲ, ಸಿ ಎಸ್ ಸ್ಟೂಡೆಂಟ್ಸ್ ಮೈ ಸ್ಟ್ರೆಂತ್. ಸೊ ಅವರಿಂದಲೇ ಬೇಕಂದರೆ ಎಲ್ಲೇ ಬೇಕಾದ್ರೂ ಕೇಳ್ಬೋದು. ಇವೆಲ್ಲ ಯಾವುದೇ ಸ್ಟೇಜಲ್ಲಿ ಕೂಡ ಎಷ್ಟೋ ಸ್ಟೇಜ್ಗಳು ಹೇಳಿದ್ದೀನಿ, ನಮ್ಮ ಮಕ್ಳ ಹತ್ರ ಹೇಳಿದ್ದೀನಿ. ಸೆಲೆಬ್ರೇಷನ್ ಮಾಡಬೇಕಂತ ಕೂಡ ಅದನ್ನೇ ಹೇಳಿದ್ದೀನಿ. ಮೊನ್ನೆ 500K ಸೆಲೆಬ್ರೇಷನ್ ಮಾಡಬೇಕಂದ್ರೂ ಕೂಡ ಅದನ್ನೇ ಹೇಳಿದ್ದೀನಿ. ಸೊ ನೀವು ಬೆಳೆಸ್ತಾ ಇರೋದು ನನ್ನಲ್ಲ, ನನ್ನ ಮಕ್ಕಳನ್ನ. ಸೊ ನನ್ನ ಮಕ್ಕಳು ಅದನ್ನೇ ಹೇಳೋದು ನಾನು. ಸೊ ನಿಮ್ಮಿಂದ ನಾನು ಬೆಳೆದಿರೋದೇ ಹೊತ್ತು ಇವಾಗ ಬೇಸಿಕಲಿ ನಾನೇನು ಮಾಡಾಕಿಲ್ಲ, ನಿಮಗೆ ಮಾಡ್ಸೋದನ್ನೇ ಹಾಕಿರೋದಕ್ಕೆ, ನೀವು ಮಾಡಿರೋದಕ್ಕೇ ಅದಷ್ಟು ಜನ ಸಪೋರ್ಟ್ ಮಾಡಿರೋದು. ಸೊ ನಿಮ್ಮ ಸ್ಟೂಡೆಂಟ್ಸ್ಗಳಿಂದ ನಾನು, ನನ್ನಿಂದ ಅವರಲ್ಲ, ಅವರಿಂದ ನಾನು ಇನ್ಶಾಲ್ಲ. ತುಂಬಾ ಜನ ಕೇಳಿರೋಂಥದ್ದು, ಚಂದು ಮಾಸ್ಟರ್ ಸಿಂಗಲ್ ಆರ್ ಕಮಿಟೆಡ್? ಬೇಸಿಕ್ಲಿ ಏನು ಅಂತಂದ್ರೆ ಯಾರ ಹೆಸರು ಹೇಳ್ಬೇಕು ಗೊತ್ತಾಯ್ತಾ? ಆ ಥರ ಅಂತೇನಿಲ್ಲ. ಇಲ್ಲ ಆ್ಯಕ್ಚುಲಿ ಏನು ಅಂತಂದ್ರೆ ಒಂದು ಟೈಮಲ್ಲಿ ನಾನೇ ಒಂದು ಹುಡುಗಿ ಪ್ರಪೋಸ್ ಮಾಡಿದಾಗ ಅವ್ರು ರಿಯಾಕ್ಟ್ ಮಾಡೋದು. ಸೊ ಇವಾಗ ಎಷ್ಟೋ ಜನ ಹುಡುಗಿರು ಪ್ರಪೋಸ್ ಮಾಡ್ತಾ ಇದ್ದಾರೆ. ಸೊ ಖುಷಿ ಇದೆ, ಬಟ್ ಲೈಫಲ್ಲಿ ಮುಂದೆ ಹೋಗೋಂಟ. ಸೊ ಒಂದಿದೆ ತುಂಬ ಸ್ಟ್ರಗಲ್ ಬಿದ್ದೀನಿ ಲೈಫಲ್ಲಿ. ಸೊ ಮತ್ತೆ ಅದು ಸವಸ ಬೇಡ ಅಂತ ಹೇಳಿ ಮನೆಯಲ್ಲಿ ನಮ್ಮ ತಂದೆ ಯಾರು ನೋಡ್ತಾರೋ ಅವರಲ್ಲಿ. ಸೊ ಪ್ರೆಸೆಂಟ್ ಈಗ ಚಂದು ಮಾಸ್ಟರ್ ಸಿಂಗಲ್. ಖಂಡಿತ ಸಿಗ್ನಲ್ ಕೊಟ್ಟಿದ್ದಾರೆ, ಗರ್ಲ್ಸ್ ಯು ಕ್ಯಾನ್ ಟ್ರೈ. ಆ ಥರ ಏನಿಲ್ಲ, ಬೇಕಾದ್ರೆ ಟ್ರೈ ಮಾಡಿ. ಬೇಡ. ಈಗ ಚಂದು ಮಾಸ್ಟರ್, ನೀವು ಇಷ್ಟೆಲ್ಲ ಅಚೀವ್ ಮಾಡಿದ್ದೀರಾ, ಇಷ್ಟೆಲ್ಲ ಬೆಳೆದಿದ್ದೀರಾ, ಇಷ್ಟೆಲ್ಲ ಫಾಲೋವರ್ಸ್ ಆಗಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಮನೇಲಿ ನಿಮ್ಮ ತಂದೆ ತಾಯಿ ಅವರೆಲ್ಲ ಯಾವ ರೀತಿ ಖುಷಿ ಪಡ್ತಾರೆ? ತುಂಬ ಖುಷಿ ಬೀಳ್ತಾರೆ. ಬೇಸಿಕ್ಲಿ ಏನು ಅಂದರೆ ನಮ್ಮ ತಾಯಿ ಇಲ್ಲ. ಸೊ ಫಸ್ಟ್ ಕೋವಿಡಲ್ಲಿ ಎಕ್ಸ್ಪೈರ್ ಆದರು. ಸೊ ಪರವಾಗಿಲ್ಲ, ಅವರಿಲ್ಲ ಅನ್ನೋದೇನಿಲ್ಲ, ಯಾವಾಗಲೂ ಇದ್ದಾರೆ. ಖುಷಿಯಾಗುತ್ತೆ. ಬಟ್ ಏನು ಅಂತಂದಾಗ ಇಷ್ಟೆಲ್ಲ ಬೆಳೆದಿವಿ, ಇಷ್ಟೆಲ್ಲ, ಬಟ್ ಯಾರಿಗೂ ಟ್ರಸ್ಟ್ ಇರಲಿಲ್ಲ, ಯಾರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಾಯಿ ಒಬ್ಬರೇ ಸಪೋರ್ಟ್ ಮಾಡಿದ್ದು ನನಗೆ, ಮಾಡು ಇನ್ನೂ ಚೆನ್ನಾಗಿ ಬೆಳೀಚ ಹಂಗೆ ಹಿಂಗೆ ಅಂತ. ಇವಾಗ ಬೇಸಿಕ್ಲಿ ಏನು ಅಂತಂದರೆ ಈ ಸಕ್ಸಸ್ನ ನೋಡೋಕೆ ಅವರಿಲ್ಲ, ಅದೊಂದೇ ಬೇಜಾರು. ಯಾವಾಗಲೂ ಅದೊಂದು ಮೈಂಡ್ ಸೆಟ್ ಬರುತ್ತೆ. ಸೊ ನಮ್ಮ ತಂದೆನೂ ಅಷ್ಟೇ, ಬೇಸಿಕ್ಲಿ ನಮ್ಮ ತಂದೆ ಜೊತೆ ಬಾಂಡಿಂಗ್ ತುಂಬ ಕಮ್ಮಿ ನನಗೆ. ಸೊ ಬೇಸಿಕ್ಲಿ ನಾವು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಾಗಲಿ, ಜಾಸ್ತಿ ಕುತ್ಕೊಂಡು ಮಾತಾಡೋದಾಗಲಿ, ಇವೆಲ್ಲ ತುಂಬ ಕಮ್ಮಿ. ಸೊ ನಮ್ಮ ತಾಯಿ ಜೊತೆ ಇದ್ದಿದ್ದು. ಸೊ ಯಾವ ನಮ್ಮ ತಾಯಿ ಹೋದ್ರು, ಸೊ ಆವಾಗಿನ ನಮ್ಮ ತಂದೆನೇ ನಮಗೆ ತಾಯಿ ತಂದೆ ಎಲ್ಲ. ಸೊ ಪ್ರತಿಯೊಂದು ಕೂಡ ಇವಾಗ ಪ್ರತಿಯೊಂದು ಅವರೇ ನೋಡ್ಕೊತಾರೆ. ಏನಾದರೂ ಕೂಡ ಖುಷಿಯನ್ನು ನೋಡ್ಕೊತಾರೆ. ತಾಯಿ ಇಲ್ಲ ಅನ್ನೋ ಏನಂತಾರೆ, ನನ್ನ ತಾಯಿ ಇಲ್ಲ ಅನ್ನೋ ಕೊರತೆ ಯಾವತ್ತೂ ಕೊಟ್ಟಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸೊ ನನ್ನ 500K ಸೆಲೆಬ್ರೇಷನಲ್ಲಿ ಕೂಡ ಅವ್ರು ಪಾಲ್ಗೊಂಡಿದ್ರು. ಸೊ ತುಂಬ ಖುಷಿಯಾಗುತ್ತೆ. ಒಂದು ಟೈಮಲ್ಲಿ ನಾನು ಯಾರ್ಯಾರು ಮಾತಾಡ್ಸಲ್ವೋ, ಯಾರ್ಯಾರು ಬಿಟ್ಟೋಗಿದ್ರು ನಮ್ಮನ್ನೆಲ್ಲ. ಇವಾಗ ಫಸ್ಟೆಲ್ಲ ಹೆಂಗೆ ಅಂತಂದರೆ ಹೇಳೋರು, ಇವ್ನು ಮುನ್ರಾಜನ ಮಗ, ಅಪ್ಪ ಮುನ್ರಾಜನ ಮಕ್ಕಳಿವರು, ಹಂಗೆ ಹಿಂಗೇನು. ಸೊ ಇವಾಗ ಎಲ್ಲೇ ಹೋದ್ರು ಕೂಡ ಚಂದು ಮಾಸ್ಟರ್ ಅವ್ರ ತಂದೆ ಅಂತ ಹೇಳಿ ಗುರುತಿಸ್ತಾರೆ, ನಮ್ಮ ತಂದೆನೂ ಕೂಡ. ಸೊ ತುಂಬ ಖುಷಿ ಇದೆ. ನಮ್ಮ ತಂದೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಫ್ರೆಂಡ್ ಮಕ್ಕಳಿದ್ದಾರೆ, ಹಿಂಗಿದ್ದಾರೆ, ಸೇರಿಸ್ಕೋ, ಸ್ವಲ್ಪ ಕಮ್ಮಿ ಮಾಡು. ನಮ್ಮ ತಂದೆ ನನಗೆ ಇಂಪ್ರೆಸ್ ಮಾಡೋ ಥರ ಆಗಿದೆ. ಸೊ ಐ ಆಮ್ ಹ್ಯಾಪಿ, ಫುಲ್ ಖುಷಿ. ನೋಡೋರಲ್ಲ ಗೈಸ್, ಚಂದು ಮಾಸ್ಟರ್ ಅವ್ರಿಗೆ ಅವರ ತಾಯಿ ತೀರ್ಕೊಂಡಿದ್ದಾರೆ ಅನ್ನೋ ವಿಷಯ ನನಗೆ ಆಲ್ರೆಡಿ ಗೊತ್ತು. ಯಾಕೆ ಈ ರೀತಿ ಪ್ರಶ್ನೆ ಕೇಳಿದೆ ಅಂದರೆ, ಅವರೇ ನಿಮ್ಗೆ ಹೇಳಿ ಅಂತ ಅಷ್ಟೇ. ನಿನಗೆ ಗೊತ್ತಿರಲಿಲ್ವಾ, ನೀನು ಅವಾಗಿಂದ ಫ್ರೆಂಡು ಅಂತೀಯ ಅನ್ನೋ ಥರದೆಲ್ಲ ಇಲ್ಲೂ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಬೇಸಿಕ್ಲಿ ಇನ್ನೊಂದು ಏನಂತಂದರೆ, ನಾನು ಸ್ಟೋರಿ ಅವಾಗ ಹಾಕಿ ನಮ್ಮ ತಾಯಿ ಹೊರಟು ವಿಡಿಯೋ ಅಂತ ತುಂಬ ಜನ ಕೇಳ್ತಾರೆ, ಏನಾಯಿತು ಹೆಂಗಾಯಿತು ಇದಾಯಿತು ಅಂತ. ಸೊ ಅದಕ್ಕೆ ಈ ಇಂಟರ್ವ್ಯೂ ಮೂಲಕ ಅದನ್ನು ಇಟ್ಕೊಟ್ಟಿದ್ದೀನಿ. ಬಟ್ ಏನು ಅಂತಂದರೆ, ಯಾರು ತಾನೇ ನೆನಪಾಗಲ್ಲ ನಮ್ಮ ತುಂಬ ಸಕ್ಸಸ್ ಆದಾಗ. ಸೊ ಅದರಿಂದ ನೆನಪಾದಾಗೆಲ್ಲ ಸೊ ಅವ್ರ ಹತ್ರ ಸ್ಟೋರಿ ಹಾಕ್ಬಿಟ್ಟು ಅವ್ರ ಹತ್ರ ಹೇಳ್ಕೊಂಡು ಫೀಲ್ ಬರುತ್ತೆ ನನಗೆ. ನಂದು ಒಂದು ಲಾಬಿಟ್ ಏನು ಅಂತಂದರೆ, ನನಗೆ ಎಷ್ಟೇ ನೋವಾಗಲಿ ಏನೇ ಆಗಲಿ ಕೂಡ ನಾನು ಏನಂತಾರೆ ಜನಗಳ ಹತ್ರ ನಾನು ಹೇಳ್ಕೊಳಕ್ಕೆ ಹೋಗೋಣ. ನನಗೆ ಎಷ್ಟೇ ಏನೇ ಆದರೂ ಕೂಡ ಜಸ್ಟ್ ನಾನು ಮಾತ್ರ ಹೋಗ್ತೀನಿ. ಸೊ ಅದು ಕುತ್ಕೊತೀನಿ ನೆಮ್ಮದಿ ಪೀಸ್ಫುಲ್ಲಾಗಿ. ನನಗೆ ಏನು ಅನಿಸುತ್ತೋ ಏನೇನು ಮಾಡಿದೆ ಅದೆಲ್ಲ ಅವ್ರಿಗೆ ಹೇಳ್ಕೊತೀನಿ. ಸೊ ಆದ್ರೂ ಸ್ವಲ್ಪ ನೆಮ್ಮದಿಗಳು ಕುತ್ಕೊತೀನಿ. ನೆಮ್ಮದಿ ಕುತ್ಕೊಂಡು ಅವ್ರಿಗೆ ಒಂದು ಡೈಲಿ ಒಂದು ಸೆಲ್ಫಿ, ಯಾವಾಗ ಹೋದಾಗೆಲ್ಲ ಒಂದು ಸೆಲ್ಫಿ ತೊಗೊತೀನಿ, ಖುಷಿಯಿಂದ ಬರ್ತದೆ. ಆಮೇಲೆ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಗಳಿಗೆ, ಆಮೇಲೆ ನಿಮ್ಮ ಶಾಲೆಗಳಿಗೆ, ಅಂದ್ರೆ ನೀವು ಓದ್ತಿದ್ದಂಥ ಶಾಲೆಗಳಿಗೆಲ್ಲ ಕೊರಿಯೋಗ್ರಫಿ ಮಾಡಕ್ಕೆ ಹೋಗ್ತೀರಾ? ಖಂಡಿತ. ಅದು ಅಮೌಂಟಿಗೆ ಮಾಡ್ತೀರಾ ಅಥವಾ ಫ್ರೀ ಆಗಿ ಮಾಡ್ತೀರಾ? ಫ್ರೀ ಆಗಿ ಸರ್, ಖಂಡಿತ. ಏನು ಅಂತಂದ್ರೆ, ನಾವು ಓದಿ ಸ್ಕೂಲ್ ಅಲ್ವಾ, ನಾವು ಓದಿ ಸ್ಕೂಲ್ ಏನು ಅಂತ ನನ್ನ ಕಾನ್ಸೆಪ್ಟ್ ಏನು ಅಂತಂದರೆ, ಆ ಸ್ಕೂಲಿಗೆ ನಾವು ತುಂಬ ತೊಗೊಂಡಿದ್ದೀವಿ, ತುಂಬ ಕೊಟ್ಟಿದ್ದೀವಿ ನಮಗೆ. ಸೊ ರಿಟರ್ನ್ ನಾವು ಏನೋ ವಾಪಸ್ ಕೊಡಬೇಕಲ್ಲ ಆ ಸ್ಕೂಲಿಗೆ. ಸೊ ಆ ಕಾನ್ಸೆಪ್ಟಲ್ಲಿ ಹೋಗಿದ್ದೆ ನಾನು. ಸೊ ನಮ್ಮ ಕ್ಲಾಸ್ ಟೀಚರ್ ಮಮತಾ ಮಿಸ್ ಅಂದ್ಬಿಟ್ಟು ತುಂಬ ಸಪೋರ್ಟಿವ್, ನಮ್ಮ HM ಸರ್ ಆಗಲಿ, ಗಂಗಾಧರ್ ಸರ್ ಆಗಲಿ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಸೊ ಆದ್ದರಿಂದ ಅವ್ರು ಕಳೆದು ಒಂದು ಮಾತು ಹಿಂಗಿದೆ, ಆಗಸ್ಟ್ 15ಗೆ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲೆಲ್ಲ ಹೋಗಿ ಟೆಸ್ಟ್ ಮಾಡಿಕೊಟ್ಟು ₹1 ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಸರ್, ನಮಗೆ ಏನು ಕೇಳಿದ್ರು. ಸೊ ಹೋಗ್ತೀನ ಏನು ಅಂತಂದರೆ, ಗೌರ್ಮೆಂಟ್ ಸ್ಕೂಲ್ ಊಟ ತಿನ್ನೋಕ್ಕೆ ಒಂದು ಖುಷಿ. ಕುತ್ಕೊಂಡು ಊಟ ಮಾಡ್ತೀನಿ, ಮಕ್ಕಳ ಜೊತೆ ಅಡ್ಡೆ ಹೊಡಿತೀನಿ, ಸಾಂಗ್ ಮಾಡ್ತೀನಿ, ಎಂಜಾಯ್ ಮಾಡ್ತೀನಿ. ಅದೆಲ್ಲ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಬಟ್ ಇನ್ನೊಂದೇನಂತಂದರೆ, ಒಂದು ಟೈಮಲ್ಲಿ ಅದೇ ಕ್ಲಾಸ್ ರೂಮ್ಗಳಲ್ಲಿ ಕುತ್ಕೊಂಡು ಒದೆ ತಿಂತಾ ಇದ್ದೆ ನಾನು ಹೋದಾಗ. ಸೊ ಇವಾಗ ಅದೇ ಕ್ಲಾಸ್ ರೂಮ್ಗಳಿಗೆ ಹೋದಾಗ ಸ್ಟ್ಯಾಂಡಿಂಗ್ ಅವಶ್ಯಕ ಗೊತ್ತಾ ನನಗೆ.
ನಮ್ಮ ಟೀಚರ್ಸ್ಗಳೇ ಆಗಲಿ ಒಂದು ಟೈಮಲ್ಲಿ ಹೊಡೆದು ಬೈದರು. ಸೊ ಈ ಟೈಮಲ್ಲಿ ಅವರೇ ನನ್ನ ಬೆನ್ನು ತಟ್ಬಿಟ್ಟು ಹೇಳ್ತಾರೆ, ನೋಡಿ ಚಂದು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಇದು ಮಾಡಿದ್ದಾನೆ. ಬಟ್ ಎಲ್ಲ ಏನು ಅಂತಂದರೆ ಸ್ಕೂಲಲ್ಲಿ ಅಂದ್ಕೊಂಡಿರ್ತಾರೆ, ನಾನು ಅದಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದು ಇದು ಏನೇನೋ ಅಂದ್ಕೊತಾರೆ. ನಾನು ಆವಾಗಿಂದ ಸ್ಕೂಲ್ ಲೈಫಿಂದನೂ ಅಷ್ಟೇ ಡ್ಯಾನ್ಸರ್ ಆಗಬೇಕು ಅಂತಲೇ ಯೋಚನೆ ಮಾಡ್ಕೊಂಬಂದೆ. ಸೊ ಇವತ್ತು ಅದೇ ಫೀಲ್ಡಲ್ಲಿ ಇದೆಯಲ್ಲ, ಅವ್ರಿಗೂ ಅದೇ ಖುಷಿ, ನೀವು ಹೇಳಿ ಫೀಲ್ಡಲ್ಲೇ ಇದೆಯಾ, ಇವತ್ತು ಮನೆ ಚೇಂಜ್ ಆಗಲ್ಲ ಅಂತ. ಸೊ ಅದು ನಂಗೆ ತುಂಬ ಖುಷಿ ಆಗಿದೆ. ನೋಡೋರಲ್ಲ ಗೈಸ್, ಸ್ಕೂಲಲ್ಲಿ ಫೇಲ್ ಆಗಿದ್ರು ಕೂಡ ಲೈಫಲ್ಲಿ ಹೇಗೆ ಪಾಸ್ ಆಗಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು. ಎಲ್ಲಿ ಸ್ಕೂಲಲ್ಲಿ ಅಂದರೆ ಹೋಮ್ವರ್ಕ್ ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಅಂದ್ಬಿಟ್ಟು ನಿಂತ್ಕೊ ಅಂದ್ಬಿಟ್ಟು ಪನಿಷ್ಮೆಂಟ್ ಮಾಡ್ತಾಯಿದ್ರು, ಅದೇ ಸ್ಕೂಲವರು ಕರೆದ್ಬಿಟ್ಟು ನಿಲ್ಲಿಸಿ ಇವರು ನಮ್ಮ ಸ್ಕೂಲಲ್ಲಿ ಓದೋರು ಅಂತ ಅಂದ್ಬಿಟ್ಟು ಸೆಲೆಬ್ರಿಟಿ ಥರ ಇನ್ವೈಟ್ ಮಾಡ್ತಾರೆ. ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಆಮೇಲೆ ಚಂದು ಮಾಸ್ಟರ್ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ಸೀಕ್ರೆಟ್ನ ನೀವು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ವಿಡಿಯೋಲಿ ಹೇಳಬೇಕು. ತುಂಬ ಇದೆ. ಆ್ಯಕ್ಚುಲಿ ಬೆಸ್ಟ್ ಏನು ಅಂತಂದರೆ ಎರಡಿದೆ. ಒಂದೇನು ಅಂತಂದರೆ ಅವ್ನಿಗಿಂತ ನೋಡ್ಸ್ಕೊಂಡಿದ್ದೆ ಅಂದ್ಬಿಟ್ಟು ನಮ್ಗೆ ಒಬ್ರು ಟೀಚರ್ ಇದ್ದಾರೆ, ನೇಮ್ ಬೇಡ, ನಿಲ್ಲಿಸ್ಬಿಟ್ಟು ಗಲ್ಸ್ಕಲ್ಲಿ ಸ್ಲ್ಯಾಪ್ ಮಾಡಿಸ್ಬಿಟ್ಟಿದ್ರು ಕಬ್ಬಳಕ್ಕೆ. ಸೊ ಆವಾಗ ನಮ್ಮ ಟೀಚರ್ಸ್ಗೆ ಏನಂತ ಬ್ಲ್ಯಾಕ್ ಮೇಲ್ ಮಾಡಿದೆ ಅಂದರೆ, ನಾನು ಹೋಗಿ ಸತ್ತೋಗ್ಬಿಡ್ತೀನಿ ನಿಮ್ಮ ಹೆಸರು ಪಟ್ಟಿಬಿಟ್ಟು ಅಂತ ಹೇಳ್ಬಿಟ್ಟಿದ್ದೆ. ಸೊ ಅದೊಂದು ಬೆಸ್ಟ್. ಅಲ್ಲ, ಅದು ಖುಷಿ ಅಲ್ವಾ, ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ನಮ್ಗೆ ಕೆನ್ನೆ ಮುಡ್ತಾರೆ ಹೊಡೆದಾಗ. ಸೊ ಅವಮಾನ ಆಗೋಯ್ತು ಅನ್ನೋ ಫೀಲ್ ಆವಾಗ ನಮಗೆ. ಹಂಗೆ. ಸೊ ಅವಾಗ ಏನು ಮಾಡಿದ್ವಿ, ಅದೇ ಅಡ್ವಾಂಟೇಜ್ ತಗೊಂಡು ನಾನು ಸತ್ತೋಗ್ತೀನಿ ಅಂತ ಹೇಳಿದಾಗ, ಸೊ ಆವತ್ತಿಂದ ನನಗೆ ನೋಡ್ತೀವಿ ಅದು ಚೆಕ್ ಮಾಡೋದೇ ಬಿಟ್ಬಿಡ್ತು ನನ್ನ. ನೋಡಿ, ಇದು ಒಂದು ಸೀಕ್ರೆಟ್ ಇದೆ ಇವ್ರ ಹತ್ರ. ಎರಡನೇ ಸೀಕ್ರೆಟ್ ಯಾವ್ದು? ಇನ್ನೊಂದೇನಂತಂದ್ರೆ ನನ್ನದೊಂದು ಟೀಮ್ ಇತ್ತು, ನನ್ನ ಬ್ಯಾಚ್ ಇತ್ತು ಸ್ಕೂಲ್ ಫ್ರೆಂಡ್ಸಲ್ಲಿ. ಸೊ ಅದರಲ್ಲಿ ನೇಮ್ಗಳು ಬೇಡ, ಆ್ಯಕ್ಚುಲಿ ನೋಡಿರ್ತಾರೆ ನನ್ನ ವಿಡಿಯೋದಲ್ಲಿ ಪೋಸ್ಟ್ ಮಾಡಿ, ನನ್ನ ಫ್ರೆಂಡ್ಸ್ ಸರ್ಕಲ್ದು ಕಾರಲ್ಲಿ ಬರ್ಬೇಕಂದಾಗ. ಸೊ ಅವರೇನೆ ಏನಂತ ಅದನ್ನು ಕ್ಲಾಸ್ ರೂಮಲ್ಲಿ ಪಟಾಕಿ ಹೊಡೆದ್ಬಿಟ್ಟು ಫುಲ್ಲು ಗಲಾಟೆ ಮಾಡಿದಾಗ ಗ್ರೌಂಡ್ಗೆ ಹೋಗಿದ್ದಾಗ ಆಟ ಆಡೋಕೆ ಬಿಟ್ಟಿದ್ರು ಪಿ ಟಿ ಪಿಡಲ್ಲಿ. ಸೊ ಆ ಟೈಮ್ ಏನು ಮಾಡಿದ್ವಿ, ಗ್ರೌಂಡಲ್ಲಿ ಪಟಾಕಿ ಹೊಡೆದ್ಬಿಟ್ಟು ಇದು ಮಾಡಿಬಿಟ್ವಿ, ನಾಯ್ಸ್ ಮಾಡಿಬಿಟ್ವಿ. ಆವಾಗ ಏನು ಮಾಡಿದ್ರು, ಇವ್ರು ಬರ್ತಾರೆ ನಮ್ಮ HM ಸರು, ಇವ್ರು ಬರ್ತಾರೆ. ಸೊ ಅವಾಗೆಲ್ಲ ಗರ್ಲ್ಸ್ ಎಲ್ಲ ಇದ್ಕೊಂಡು ಹೇಳ್ಬಿಡ್ತೀನಿ ಅಂತ ಇದ್ದಾಗ ಗರ್ಲ್ಸ್ಗೆಲ್ಲ ಒಂದು ವಾರ್ನಿಂಗ್ ಕೊಟ್ವಿ. ಏನಂತ ಕೊಟ್ವಿ ಅಂತಂದರೆ, ಇವಾಗ ಯಾರನ್ನ ಹೇಳಿದ್ರು ಯಾರು ಹೊಡೆದಿದ್ದು ಅಂತ ಹೇಳಿದ್ರೆ ನಾವು ನಿಮ್ಮ ಮೇಲೆ ಹೇಳ್ಬಿಡ್ತೀವಿ, ಸರ್ ಹುಡುಗಿರು ಸರ್ ಪಟಾಕಿ ಕೊಟ್ಟಿದ್ದು, ಇವರೇ ಹೊಡೆಯಕೊಂಡಿದ್ದು ಅಂತ ಹೇಳ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತೀವಿ. ನಿಮ್ಮ ಬ್ಯಾಗಲ್ಲಿ ಪಟಾಕಿ ಇಟ್ಟಿದ್ದೀವಿ, ಸೊ ಹೇಳ್ಬಿಡ್ತೀವಿ ಅಂತ ಹೇಳಿದಾಗ. ಸೊ ಆವತ್ತು ಬಂದಾಗ ಸರ್ ಎಷ್ಟೇ ಕೇಳಿದ್ರು ಕೂಡ ಯಾರೂ ಬಾಯ ಬಿಟ್ಟಿಲ್ಲ. ಸೊ ಆವಾಗ ಏನಾಯಿತು ಅಂದರೆ, ನಮ್ಮಿಂದ ಪಾಪ ಹುಡುಗಿರು ಎಲ್ಲರಿಗೂ ಓದೇ ಬಿತ್ತು, ಹುಡುಗರಿಗೆ ಎಲ್ಲರಿಗೂ ಓದೇ ಬಿತ್ತು. ಸೊ ಆಮೇಲೆ ಕ್ಲಾಸ್ ರೂಮಿಗೆ ಬಂದು ಎಲ್ಲರೂ ಬ್ಯಾಗ್ ಚೆಕ್ ಮಾಡ್ಕೊತಾರೆ, ಗರ್ಲ್ಸ್ ಬ್ಯಾಗಲ್ಲಿ ಪಟಾಕಿನೇ ಇಲ್ಲ. ನೋಡಿದ್ರಲ್ಲ, ಈ ರೀತಿ ತರಲೆಗಳನ್ನ ಮಾಡಿಕೊಂಡು ಈ ಥರ ಎಲ್ಲ ಮಾಡಿ ಈಗ ಒಂದು ಒಳ್ಳೆ ಸ್ಟೇಜಲ್ಲಿ ಕೂತ್ಕೊಂಡು ಎಕ್ಸಾಂಪಲ್ ಆಗಿದ್ದಾರೆ. ಗೈಸ್, ಕೇಳಿದ್ರಲ್ಲ, ಇದು ನಮ್ಮ ಚಂದನ್ ಮಾಸ್ಟರ್ ಅವರ ಪರ್ಸನಲ್ ವಿಚಾರಗಳು. ಅದನ್ನ ನೀವು ಯಾರ್ಯಾರೋ ಹೇಳಿದ್ರು ಅಂದ್ಬಿಟ್ಟು ಅವ್ರದ್ದೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬಿಡಿ. ಆಮೇಲೆ ನೀವೇ ಏನೇನೋ ಥಿಂಕ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಈ ಇಂಟರ್ವ್ಯೂ ಮೂಲಕ ಅವ್ರ ಬಾಯಲ್ಲೇ ನಿಮ್ಗಿರೋಂಥ ಕೆಲವು ಕನ್ಫ್ಯೂಷನ್ಗಳಿಗೆ ಉತ್ತರ ಕೊಡ್ಸಿದ್ದೀವಿ. ಆಮೇಲೆ ನಮ್ಮ ಬಗ್ಗೆ ಹೇಳೋದಾದ್ರೆ, ಸೊ ಇನ್ನೊಂದೇನಂದ್ರೆ AK ರಾಜು ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸೊ ಆವಾಗಿಂದ ನಮ್ದು ಒಂದು ಟೀಮ್ ಇತ್ತು. ಹೇಗೆ ಅಂತಂದ್ರೆ, ನಾವು ಆರ್ಕೆಸ್ಟ್ರಾಗಳಿಗೆ ಹೋಗ್ತಾ ಇದ್ವಿ, ಸೊ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ. ಇವರು ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಸಕ್ಕ ಮಿಮಿಕ್ರಿ ಮಾಡ್ತಾರೆ, ಗೊತ್ತಿಲ್ಲ, ಮಲ್ಟಿ ಟ್ಯಾಲೆಂಟೆಡ್ AK ರಾಜು ಅವರು. ಅವಾಗೆಲ್ಲ ನಾವು ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ವಿ. ಸೊ ಬೇಸಿಕಲಿ ನಾವು ಡ್ಯಾನ್ಸ್ ಮಾಡಕ್ ಹೋಗ್ತಾ ಇದ್ವಿ. ಸೊ ಇವರು ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಮಿಮಿಕ್ರಿ ಮಾಡಕ್ ಬರ್ತಾ ಇದ್ರು. ಇವರು ಚಿಕ್ಕಪ್ಪ ಅಂದ್ಬಿಟ್ಟು ವಜ್ರಣ್ಣ ಇದ್ದಾರೆ, ಅವ್ರದೇ ಒಂದು ರಾಕ್ ಸ್ಟಾರ್ ಇವೆಂಟ್ ಅಂದ್ಬಿಟ್ಟು ಆರ್ಕೆಸ್ಟ್ರಾ ಅವಾಗೂ ಇತ್ತು, ಈಗಲೂ ಇದೆ. ಸ್ವಲ್ಪ ಕೋವಿಡ್ ಟೈಮಲ್ಲಿ ಯಾವ ಆಗ್ತಾ ಇರ್ಲಿಲ್ವಲ್ಲ ಪ್ರೋಗ್ರಾಮ್ಗಳು, ಹಾಗಾಗಿ ಆ ಟೈಮು ಸ್ವಲ್ಪ ಸ್ಟಾಪ್ ಆಗಿತ್ತು. ಅಲ್ಲಿಂದ ನಾವು ಹೋಗೋದೆಲ್ಲ ಸ್ಟಾಪ್ ಮಾಡ್ದು. ಇವಾಗೂ ನಡೀತಾ ಇದೆ ಆ ಒಂದು ಈವೆಂಟು, ತುಂಬಾ ದೊಡ್ಡದಾಗಿ ಬೆಳೆದಿದೆ ಇವಾಗ. ಆ ಈವೆಂಟ್ಗೆ ನಾವು ಹೋಗ್ತಾ ಇದ್ವಿ. ಅವಾಗ ಚಂದು ಅವರೆಲ್ಲ ಡ್ಯಾನ್ಸ್ ಮಾಡೋರು, ನಾವು ತಬಲ ಗಿಬಲ ಬಾರಿಸ್ಕೊಂಡು ಜೊತೆಗೆ ಮಿಮಿಕ್ರಿ ಮಾಡ್ಕೊಂಡು ಅಂಡ್ ಥಾಮಸ್ ಆಗಿ ಒಂದೇ ಬರ್ತಾ ಇದ್ದೀವಿ ನಮ್ಗೆ ಎಷ್ಟು ವಯಸ್ಸಲ್ಲಿ ಆ ರೀತಿ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ನಮ್ದು. ಸೊ ಇನ್ನೊಂದೇನಾದ್ರೆ ಮಲ್ಟಿ ಟ್ಯಾಲೆಂಟೆಡ್ AK ರಾಜು ಏನು ಅಂತಂದ್ರೆ, ನಂದು ಕವರ್ ಸಾಂಗ್ಸ್ಗಳು ನಾನು ಮಾಡಿರೋಂಥದ್ದು 3 ಸಾಂಗ್ ಕೂಡ ಡೈರೆಕ್ಷನ್ ಮತ್ತೆ ಕ್ಯಾಮ್ರಾ ಇವರೇ ಮಾಡಿರೋದು. ಅದೇನು ಫ್ರೀ ಆಗೇನು ಮಾಡಿಲ್ಲ, ಕಾಸು ಇಸ್ಕೊಂಡಿದ್ದೀವಿ. ಆ ಥರ ಎಲ್ಲ ಏನಾದ್ರೂ ಫ್ರೆಂಡ್ಶಿಪ್ ಅಂದ್ರೆ ಅವ್ರು ಕೇಳ್ತಾ ಇದ್ದು ಇಷ್ಟೇನು ಅಂದ್ರೆ, ನಾನು ಸ್ವಲ್ಪ ಕಮಿಟ್ಮೆಂಟ್ ಇದೆ ಅಂದ್ಬಿಟ್ಟು ಆದ್ರೆ ಹೇಳ್ತಾರೆ, ಫ್ರೆಂಡ್ಶಿಪ್ ಅಲ್ಲೇ ಮಾಡ್ಕೊಂಡಿದ್ದಾರೆ. ಸೊ ದುಡ್ಡಿಗೇನು ಅವರು ಇದು ಮಾಡಿಲ್ಲ. ಸೊ ಒಂದಿಷ್ಟು ಖರ್ಚಿಗೆ ಇಸ್ಕೊಂಡು ನಾವು ಫ್ರೆಂಡ್ಶಿಪ್ ಅಲ್ಲೇ ಮಾಡಿದ್ದೀವಿ. ಸೊ ಈಗೂ ನೆಕ್ಸ್ಟ್ ಸಾಂಗ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸಾಂಗ್ ಕೂಡ ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡಿ. ಸರಿ, ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದೀವಿ, ನೋಡೋಣ. ಸಪೋರ್ಟ್ ಹೀಗೆ ಇರಲಿ. AK ರಾಜು ಅವರು ಕೂಡ ಹಾಗೆ ಬೆಳೆಸಿ. AK ರಾಜು ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ನಮ್ಮ ಫಾಲೋವರ್ಸ್ ಯಾರಿದ್ದೀರೋ ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ, ಅವ್ರನ್ನೂ ಬೆಳೆಸಿ. ತುಂಬ ಟ್ಯಾಲೆಂಟೆಡ್ ಅವ್ರ ವಿಡಿಯೋಗಳು ನೋಡ್ಕೊಂಡು ತುಂಬ ನಗ್ತೀರ. ಅವ್ರೇನು ಅಂತಂದರೆ ಒಂಥರ ಯಾವ ಥರ ಅಂತಂದರೆ,
ಇದ್ದಕ್ಕಿದ್ದಂಗೆ ಏನಂದ್ರೆ ಏನು ಅನ್ಸುತ್ತೋ ಅದನ್ನ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಆ ಥರ ಕಲ್ಮಶ ಇದ್ರೋ ಮನಸ್ಸು. ದಯವಿಟ್ಟು ನಮ್ಮ ಚಾನಲ್ನ ಈಗ ನೋಡ್ತಿರುವಂಥ ನೀವು ನಮ್ಮ ಯೂಟ್ಯೂಬ್ ಚಾನಲ್ AKS ರಾಜು ಅನ್ನೋ ಚಾನಲ್ಲು, ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ AKS ರಾಜು ಅಫಿಷಿಯಲ್ ಅಂದ್ಬಿಟ್ಟು ID ಇದೆ ಇನ್ಸ್ಟಾಗ್ರಾಮಲ್ಲಿ. ದಯವಿಟ್ಟು ನಮ್ಮನ್ನು ಫಾಲೋ ಆಗಿ ನಮ್ಮನ್ನು ನಿಮ್ಮ ಮಾಸ್ಟರ್ ಥರ ಬೆಳೆಸಿ. ಸುಮ್ಮನೆ ಬೆಳೆಸ್ಬೇಡಿ, ನಾವು ನಿಮ್ಗೆ ಅದಕ್ಕೆ ಬಂಡವಾಳ ಆಗಿ ನಮ್ಮ ಕಲೆನ ಕೊಡ್ತೀವಿ. ನೋಡಿದ್ರಲ್ಲ ಗೈಸ್, ಇಲ್ಲಿವರೆಗೂ ನೋಡಿದಂಥದ್ದು ನೀವು ನಮ್ಮ ಚಂದು ಮಾಸ್ಟರ್ ಅವರ ಒಂದು ಕಿರು ಪರಿಚಯ. ಇನ್ನೂ ಮುಂದಕ್ಕೆ ನೀವು ತಿಳ್ಕೊಳ್ಳೋ ಆಸೆ ಇದ್ದರೆ ಕಮೆಂಟ್ ಮಾಡಿ ಕೆಳಗಡೆ ನೆಕ್ಸ್ಟ್ ಪಾರ್ಟ್ 2 ಅಂತ ಅಂದ್ಬಿಟ್ಟು ನಾವು ಇನ್ನೂ ಒಂದಿಷ್ಟು ಮಾಹಿತಿನ ನಿಮಗೆ ಚಂದು ಮಾಸ್ಟರ್ ಅವರ ಇಂಟರ್ವ್ಯೂ ಕಡೆಯಿಂದ ಕೊಡಿಸ್ತೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ಇನ್ನೊಂದೇನಂದ್ರೆ 3 ವಿಷಯ ಹೇಳಬೇಕು. ನೀನಾಗೆ ನನ್ನ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡಿದ್ರು ಅಂತಂದರೆ ಒಂದು ಕೆಲವರು ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳ್ತೀನಿ. ಫಸ್ಟ್ ಥಿಂಗ್ ಸುನೀಲ್ ಮಾಸ್ಟರ್, ರುದ್ರಾ ಮಾಸ್ಟರ್, ಸುಬ್ಬು ಮಾಸ್ಟರ್, ರೇಷ್ಮಾ ಮಾಸ್ಟರ್, ಶೋಭಿತಾ ಮಾಸ್ಟರ್. ಸೊ ಈ 5 ಜನನು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ರಿಯಾಲಿಟಿ ಶೋ ಒಳಗೆ ಆಗಲಿ ನಾನು ಕಲಿಯೋದಕ್ಕಾಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ರುದ್ರಾ ಮಾಸ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಈಗಲೂ ಕೂಡ ಹೇಳ್ತಿಲ್ವಾ, ಈಗಲೂ ಕೂಡ ನಾನು ಕ್ಲಾಸ್ ಓಪನಿಂಗ್ ಎಲ್ಲ ಬಂದು ಲಾಂಚ್ ಮಾಡಿರೋದು ಅವರೇನೆ. ನಾನು ಪ್ರೋಗ್ರಾಮ್ ಡ್ಯಾನ್ಸ್ ಸಮಾರಂಭ ಮಾಡಿದಾಗ ಕೂಡ ಅವ್ರು ಬಂದಿದ್ದರು. ಸೊ ತುಂಬ ಖುಷಿ ಆಯಿತು. ಬೇಸಿಕ್ಲಿ ಎಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸೊ ನಾನೆಲ್ಲ ಕೊರಿಯೋಗ್ರಾಫರ್ಸ್ಗೂ ನಾನೆಲ್ಲ ಮಾಸ್ಟರ್ಸ್ಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸೊ ಬೇಸಿಕ್ಲಿ ಥ್ಯಾಂಕ್ ಯು ಸೋ ಮಚ್. ಮತ್ತು ಅಣ್ಣನಾಗಿ ಇವಾಗ ಸಪೋರ್ಟ್ ಮಾಡ್ತಾ ಇರೋದು, ಅಣ್ಣ ಆಗಿ ಒಂದು ಫ್ರೆಂಡ್ ಥರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರೋದು ಹರಿ ಮಾಸ್ಟರ್ ಅಂದ್ಬಿಟ್ಟು, ಹರಿ ಅಣ್ಣ ಅಂದ್ಬಿಟ್ಟು. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡೋರಲ್ಲ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಇನ್ನು ಮುಂದಿನ ಹೆಚ್ಚಿನ ಇಂಟರ್ವ್ಯೂಗಾಗಿ ಕೆಳಗಡೆ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಯಾರನ್ನ ಕೆಲವು ಸೆಲೆಬ್ರಿಟೀಸ್ ಇರ್ತಾರಲ್ಲ, ರೀಲ್ಸ್ ಸೆಲೆಬ್ರಿಟೀಸು, ಅವರನ್ನ ಇಂಟರ್ವ್ಯೂ ಮಾಡಿ ಅಂತ ಅನ್ನೋ ಆಸೆ ನಿಮಗಿದ್ರೆ ಅವರ ನೇಮ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅವರನ್ನ ಇಂಟರ್ವ್ಯೂ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ನಮ್ಮ ಇಂಟರ್ವ್ಯೂಯಲ್ಲಿ ಯಾವುದೇ ಏನು ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ಥರ ಕ್ವಶನ್ಸ್ ಇರಲ್ಲ, ಎಲ್ಲ ಮಕ್ಕಳ್ದಂಗೆ ಇರ್ತಾವೆ ಕ್ವಶನ್ಸು. ದಮ್ಮಿದ್ರೆ ಅವ್ರು ಆನ್ಸರ್ ಮಾಡಲಿ. ಯಾಕೆ ಅಂತಂದರೆ ನೀವು ಅವ್ರನ್ನ ಫಾಲೋ ಮಾಡ್ತೀರ ಅಂತಂದಾಗ, ಈಗ ಚಂದು ಮಾಸ್ಟರ್ ಯಾವ ರೀತಿ ಟಕ ಟಕ್ ಅಂತ ಆನ್ಸರ್ ಹೇಳಿದ್ರು ಆ ರೀತಿ ಹೇಳೋ ಕೆಪಾಸಿಟಿ ಇರಬೇಕು ಅವ್ರಿಗೆ. ಯಾಕಂದ್ರೆ ನೀವು ಅದಕ್ಕೋಸ್ಕರನಲ್ವ ಅವ್ರನ್ನೆಲ್ಲ ಫಾಲೋ ಮಾಡ್ತಿರ್ತೀರ. ಹಾಗಾಗಿ ನಮ್ಮ ಹತ್ರ ಈ ರೀತಿ ಪ್ರಶ್ನೆಗಳಿರ್ತವೆ. ಸೊ ಇದಾಗಿತ್ತು ಇವತ್ತಿನ ಇಂಟರ್ವ್ಯೂ ವಿಡಿಯೋ. ಚಂದು ಮಾಸ್ಟರ್ ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಅವರ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಅವ್ರನ್ನು ಮತ್ತೆ ನಮ್ಮನ್ನು ಎಲ್ಲರನ್ನೂ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರ್ಯಾರು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೋ ಅವರೆಲ್ಲರನ್ನೂ ಸಪೋರ್ಟ್ ಮಾಡಿ, ಅವರೆಲ್ಲರನ್ನೂ ಬೆಳೆಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.